ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಏನಕ್ಕೆ ಇಷ್ಟು ದಿನ ಗ್ಯಾಪ್ ಆಗಿತ್ತಂತಂದರೆ ನಮ್ಮ ಅಜ್ಜಿ ತೀರೋಗಿದ್ರು. ಅವ್ರದ್ದು ಕಾರ್ಯ ಎಲ್ಲ ಇತ್ತು, ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಆವತ್ತಿನ ದಿನ ವ್ಲಾಗ್ ಮಾಡೋದನ್ನು ನಾನು ಹಾಕಿದ್ದೀನಿ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಎಲ್ಲ ನೆಂಟರುಗಳೆಲ್ಲ ಬಂದಿದ್ದರು. ಅವ್ರಿಗೆ ನಮ್ಮ ಅತ್ತಿಗೆ ಬಂದುಬಿಟ್ಟು ಟೀ ಮಾಡ್ತಾಯಿದ್ರು. ನಾನು ಅಲ್ಲಿಗೆ ಇದಕ್ಕೆ ತೊಗೊಂಡು ಹೋಗ್ತೀವಲ್ಲ, ನಮ್ಮ ಕಡೆ ಕೂಳು ಹಾಕೋದು ಅಂತ ಹೇಳ್ತೀವಿ, ಅದಕ್ಕೆ ಅನ್ನ ಮಾಡ್ತಾರೆ ಅರಿಶಿನ ಎಲ್ಲನೂ ಹಾಕ್ಬಿಟ್ಟು. ಅದನ್ನು ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ನಮ್ಮ ಅತ್ತಿಗೆ ಎಲ್ಲರಿಗೂ ಟೀ ಮಾಡಿಕೊಡ್ತಾಯಿದ್ಲು. ಇವಳು ನನ್ನ ತಂಗಿ ಹಾಯ್ ಮಾಡ್ತಿದ್ದಾಳೆ ನೋಡಿ ಎಲ್ಲರಿಗೂ. ಇವರು ನಮ್ಮ ಚಿಕ್ಕಮ್ಮನ ಮಗಳು, ಇವರು ನಮ್ಮ ಅತ್ತೆ, ನಮ್ಮ ಅಕ್ಕನ ಮಗಳು ಇವಳು. ಎಲ್ಲರೂ ಇದ್ದಾರೆ, ಖುಷಿಯಾಗಿದ್ದಾರೆ. ಎಲ್ಲರಂದರೆ ಒಟ್ಟಿಗೆ ಸೇರಿದ್ದಾರೆ ಅನ್ನೋದು ಖುಷಿ ಅಷ್ಟೇ, ಬೇರೆ ಥರ ಏನಿಲ್ಲ. ಇದೆಲ್ಲ ದಾನ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಿದ್ದಾರೆ. ಇವರು ನಮ್ಮ ದೊಡ್ಡತ್ತೆ, ಅವ್ರಿಗೂ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹೀಗೆ ದಾನ ಕೊಡೋಕ್ಕೆ ಏನೇನು ಬೇಕು ಅಂತ. ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದಾನ ಕೊಡೋದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿಗೆ ಮಣ್ಣು ಮಾಡಿರೋ ಜಾಗಕ್ಕೆ ಏನೇನು ತೊಗೊಂಡೋಗ್ಬೇಕು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವರು ಊಟಿಯಿಂದ ಬಂದಿದ್ದಂಥ ನಮ್ಮ ರಿಲೇಷನ್ಸು. ಅವ್ರುಗಳು ಹಾಗೆ ಕೂತ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ರು. ಇನ್ನು ಗಂಡಸರು ಎಲ್ಲ ಆಚೆ ಕಡೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ದಾರೆ ಏನೇನು ಅಂತ, ಹೆಂಗೆ ಮಾಡೋದಂತ ಹೇಳಿ. ಇಲ್ಲಿ ನಮ್ಮ ಅಣ್ಣ ಬಂದು ತಲೆ ತಿಂತಾ ಇದ್ದ, ಇನ್ನೂ ಟೀ ಆಗಿಲ್ವಾ ಅಂತ. ಅದಕ್ಕೆ ನಮ್ಮ ಅತ್ತಿಗೆ ಅವ್ರಿಗೆ ರಿಯಾಕ್ಟ್ ಮಾಡ್ತಾಯಿದ್ಲು, ಬಂದು ಯಾವಾಗಲೂ ಇದೇ ಥರ ಮಾಡ್ತಾರೆ ಅಡುಗೆ ಮಾಡುವಾಗ, ಯಾವಾಗ್ಲೂ ಎಲ್ಲ ಹದ್ಗೆಟ್ಟೋಗುತ್ತೆ ಇವರು ಈ ಥರ ಮಾಡೋ ಇದಕ್ಕೆ, ಇಷ್ಟು ಟೆನ್ಷನ್ ಕೊಡ್ತಾರೆ ಅಂತ ಅದನ್ನು ಹೇಳ್ತಾ ಇದ್ದಾಳೆ ಇಲ್ಲಿ ನಿಂತ್ಕೊಂಡು. ಈ ಥರ ಮಾಡಿದ್ರೆ ಹೆಂಗೆ ನಾವು ಮಾಡೋದು, ಅಡುಗೆ ಮಾಡೋದಾಗಲಿ ಈ ಥರ ಗಾಬರಿ ಮಾಡಿದ್ರೆ ಹೆಂಗೆ ಮಾಡೋದು, ಸ್ವಲ್ಪ ಟೈಮ್ ಕೊಟ್ಟರೆ ಅಲ್ವ ಮಾಡೋಕ್ಕಾಗೋದು ಅಂತ ಹೇಳ್ತಾ ಇದ್ದಾಳೆ. ಇವ್ರು ಬಂದು ನಮ್ಮ ಅತ್ತೆ, ಅಂದರೆ ನಮ್ಮ ಅಜ್ಜಿ ತೀರೋಗಿದ್ದಾರಲ್ಲ ಅವ್ರ ಮಗಳು, ನಮ್ಮ ಅಪ್ಪನ ಅಕ್ಕ. ತುಂಬ ಫೀಲಿಂಗಲ್ಲಿದ್ದಾರೆ, ಆದರೂ ಒಳಗೆ ತೋರಿಸ್ಕೋತಾ ಇಲ್ಲ ಅಷ್ಟೇ ಅವರು. ಇವರು ನಮ್ಮ ದೊಡ್ಡವರು, ಅವರು ಗ್ರೀನ್ ಸ್ಯಾರಿ ಹಾಕಿದ್ದವರು ಚಿಕ್ಕ ದೊಡ್ಡಮ್ಮ. ನಮ್ಮಮ್ಮನೇ ಲಾಸ್ಟ್ ಸೊಸೆ ನಮ್ಮ ಮನೆಗೆ. ಎಲ್ಲ ರೆಡಿ ಮಾಡಿಕೊಂಡು ಹೋದ್ವಿ ಮಣ್ಣು ಮಾಡಿರೋ ಜಾಗಕ್ಕೆ. ನೋಡಿ ಅಲ್ಲಿ ಎಲ್ಲರೂ ನಿಂತಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಡು ಊಟದ ಕಡೆಗೆ ಹೋದ್ವಿ. ಎಲ್ರಿಗೂ ಊಟ ಮಾಡಿಸಿದ್ರು, ಊಟ ಮಾಡೋಣ ಅಂತ ಹೋದ್ವಿ. ಇವ್ರು ಬಂದುಬಿಟ್ಟು ಎಲ್ರಿಗೂ ಗೊತ್ತಿರೋ ಹಾಗೆ GFC ಕೃಷ್ಣಪ್ಪ ಅಂತ ಹೇಳಿ ಫೇಮಸ್ಸು. ಇವರು ಒಗ್ಗರಣೆ ಡಬ್ಬಿ ಕೃಷ್ಣಪ್ಪ ಅಂತಲೂ ಹೇಳ್ತಾರೆ. ಒಗ್ಗರಣೆ ಡಬ್ಬಿಲಿ ನೋಡಿರ್ಬೋದು ನೀವು, ಅಡುಗೆ ಕಾರ್ಯಕ್ರಮ ಬರ್ತಿತ್ತಲ್ಲ, ಅದರಲ್ಲಿ ಇವರು ಅಡುಗೆನ ಮಾಡ್ಕೊಡೋದಕ್ಕೆ ಅಂತ ಬರ್ತಾಯಿದ್ರು. ಸೊ ಫೈನಲಿ ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಸಂಜೆ ಅಜ್ಜಿಗೆ ಮತ್ತೆ ತಿಂಗಳು ತಿಥಿ ಅಂತ ಹೇಳಿ ಎಡೆ ಇಟ್ಟಿದ್ರು. ನಾನು ಇರಲಿಲ್ಲ, ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ವಾಪಸ್ ಬಂದುಬಿಟ್ಟೆ. ಎಲ್ಲ ಪೂಜೆ ಮಾಡಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ದಾರೆ ಎಲ್ಲ ನಮ್ಮ ಫ್ಯಾಮಿಲಿ. ಇವರೆಲ್ಲರೂ ನಗಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ಫ್ರೆಂಡ್ಸ್, ಹೇಗಿತ್ತು ನನ್ನ ಮಿನಿ ವ್ಲಾಗ್ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.